ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಚಾರು ಎಲ್ಲರೂ ಕೂಡ ಅಣ್ಣಾಜಿ ಕೈಗೆ ಸಿಕ್ಕಿಬಿದ್ದದಾಯ್ತು. ದೇವಮ್ಮ ದ್ಯಾವಮ್ಮ ಸ್ಟೋರ್ ರೂಮಿಂದ ಆಚೆ ಬರೋದ್ರ ಮುಖಾಂತರ ಇಲ್ಲಿ ಅಪಾಯಕ್ಕೆ ಸಿಕ್ಕಿ ಹಾಕಿಕೊಂಡ್ಬಿಟ್ರು ಚಾರಿ ಕುಟುಂಬ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಒಂದು ಪ್ಲಾನ್ ಮಾಡ್ತಾನೆ. ಒಂದು ಪ್ಲಾನ್ ಮಾಡೋ ಪ್ರಕಾರವಾಗಿ ಅಲ್ಲಿ ಮುರಾರಿನ ದ್ಯಾವಮ್ಮನಾಗಿ ರೆಡಿ ಮಾಡಿಸಿ ಹೊರಗಡೆ ಕಳಿಸಿ, ಎತ್ತ ಕಡೆ ಪಾರು ಎಂದಾಗಿ ಪಾರಕನಿಂದ ಒಂದು ಬಾಂಬನ್ನು ಸಿಡಿಸೋ ಹಾಗೆ ಸಿಡಿಸಿ ಅದರ ಹೋಗಿ ಬರ್ತದಾಗೆ ಸಂದೀಪ್ ರೌಡಿಗಳು ಚಲ್ಲಾಪಿಲ್ಲಿ ಆಗುವಾಗ ಮಾಡಿ ಅದರ ನಡುವೆ ಅವರು ನೋಡೋ ಹಾಗೆ ಮುರಾರಿ ದ್ಯಾವಮ್ಮನಾಗಿ ಮನೆ ಒಳಗಡೆ ಎಂಟ್ರಿ ಕೊಟ್ಟು ಲಾಕ್ ಹಾಕೊಳ್ಳೋ ಹಾಗೆ ಮಾಡ್ತಾರೆ. ಆದರೆ ಇದನ್ನೆಲ್ಲ ನೋಡಿದೆ, ಇದು ಯಾರಿರ್ಬೋದು ಒಳಗಡೆ ಲಾಕ್ ಹಾಕೊಂಡ್ರಲ್ಲ ಅಂತ ಅನ್ಕೊಂಡಿದ್ದೆ. ಬಾಗಿಲನ್ನ ಬಡಿದು ಓಪನ್ ಮಾಡಿಸೋದಕ್ಕೆ ಮುಂದಾಗ್ತಿದ್ದಾರೆ ರೌಡಿಗಳು. ಈ ಕಡೆ ಬಾಗಿಲನ್ನ ಬಡಿತಾರೆ ಕೂಡ. ಅಣ್ಣಾಜಿ ಎಲ್ಲರೂ ಕೂಡ ಆಚೆ ಬರ್ತಾರೆ. ಯಾರೋ ಒಬ್ರು ಒಳಗಡೆ ಸೇರ್ಕೊಂಡ್ಬಿಟ್ರು ಅಂತ ಹೇಳ್ತಿದ್ದಾರೆ. ಏನ್ ಮಾಡ್ತಿದ್ರೆ ನೀವು ಒಳಗಡೆ ಸೇರೋಕ್ಕೂ ಮುನ್ನ ಅಂತ ಹೇಳ್ತಿದ್ರೆ, ಅದು ಯಾರು ಹೊಗೆ ಮಾಡುವಾಗ ಮಾಡಿದ್ರು, ಯಾರದು ಅಂತ ಹುಡುಕಿ ನೋಡು ಅಷ್ಟರಲ್ಲಿ ಯಾವುದೋ ಹೆಂಗಸು ಒಳಗಡೆ ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾರಿರ್ಬೋದು ಅವರು, ಬಂದೂಕ್ ತಗೊಂಡ್ ಬನ್ನಿ ಅಂತ ಹೇಳಿ ತಮ್ಮ ಆನಂದಂಗೆ ಬಂದೂಕ್ ತರಿಸಿದ್ರೆ ಈ ಕಡೆ ರಾಮಾಚಾರಿ ಅಂತೂ ಅನ್ಕೊಂಡಿದ್ದ ಪ್ಲಾನ್ ಉಲ್ಟಾ ಹೊಡಿತಿದ್ಯಲ್ಲ ಅಂತ ಅನ್ಕೋತಿದ್ದಾರೆ. ಜೊತೆಗೆ ಜಾನಕಿ ಅಮ್ಮಂಗೆ ಮುರಾರಿ ಅದೇ ಸ್ಟೋರ್ ರೂಮ್ ಅಲ್ಲಿ ಸೇರ್ಕೊಂಡಿದ್ದಾನೆ. ಏನಾದ್ರೂ ಸ್ಟೋರ್ ರೂಮ್ ನೋಡಿದ್ರೆ ಎಡವಟ್ಟಾಗ್ಬಿಡುತ್ತೆ ಅಂತ ಚಾರಿ ಹೇಳ್ತಿದ್ದಾನೆ. ಇದರ ನಡುವೆ ಚಾರು ಮತ್ತೆ ರುಕ್ಮಿಣಿಗೂ ಕೂಡ ಭಯ ಶುರುವಾಗಿದೆ. ಸಿಕ್ಕಾಕೊಂಡ್ವಿ, ಏನಪ್ಪ ಮಾಡೋದು ಅಂತ. ಅದರ ನಡುವೆ ಅತ್ತ ಕಡೆ ರಾಮಾಚಾರಿ ಮನೇಲಿ ಅವರ ಕುಟುಂಬದ ಫೋಟೋ ಕೆಳಗಡೆ ಬಿದ್ದು ಹೊಡೆದೋಗುತ್ತೆ. ಗ್ಲಾಸ್ ಚೂರ್ ಆಗಿದೆ. ಇದನ್ನ ನೋಡಿದ್ದೆ ನಾರಾಯಣಾಚಾರ್ಯಗಳು ಕೋದಂಡವರು ಗಾಬರಿ ಆಗ್ತಿದ್ದಾರೆ. ಕಿಟ್ಟಿ ಕೂಡ ಅಲ್ಲೇ ಇದ್ದಾನೆ. ಏನಿದು ಫೋಟೋ ಹೊಡೆದೋಯ್ತಲ್ಲ, ಇದು ಅಪಶಕುನ ಅಂತ ಅನ್ನಿಸ್ತಿದೆ. ತುಂಬ ಭಯ ಆಗ್ತದೆ, ಏನಾಗುತ್ತೋ ಏನೋ. ನಮ್ಮ ಮನೆಯವ್ರಿಗೆ ಅಂತಿದ್ರೆ ಏನಪ್ಪ, ಯಾಕೆ ಈ ರೀತಿ ಹೆದರ್ಕೋತಿದ್ಯಾ, ಮೊಳೆ ಲೂಸ್ ಆಗೋ, ಗಾಳಿ ತಾಕೋ ಈ ರೀತಿ ಬಿದ್ದಿರಬಹುದಲ್ವಾ, ಅದಕ್ಕೆ ಯಾಕೆ ಹೆದರ್ಕೋಬೇಕು, ಮತ್ತೆ ಕಟ್ಟ ಹಾಕ್ಸಿದ್ರೆ ಆಯ್ತು ಅಂದಾಗ, ಇಲ್ಲ ಯಾವುದೇ ಗಾಳಿ ಗಿಡಿ ತಾಕಿ ಬಿದ್ದಿರೋದಲ್ಲ, ಇದು ಅಪಾಯ ಅಂತ ಅನ್ನಿಸ್ತದೆ ಅಂತ ಹೇಳಿ ಭಯ ಆಗ್ತದೆ ನನಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ನಾರಾಯಣಾಚಾರ್ಯಗಳು. ನೋಡಿ ಅಪ್ಪ, ಏನೋ ಮುಚ್ಚಿಡ್ತಿದ್ದಾರೆ, ಮನೆಯವರು ಕಷ್ಟದಲ್ಲಿದ್ದಾರೆ. ಕಷ್ಟದಲ್ಲಿ ಇರಬೇಕಾದ್ರೂ ಕೂಡ ನೀವು ವಿಷಯನ ಹೇಳ್ದೇ ಇದ್ರೆ ಹೇಗೆ? ದಯವಿಟ್ಟು ನನ್ನಿಂದ ಯಾಕೆ ಮುಚ್ಚಿಡ್ತಿದ್ದೀರಾ? ಈ ಮನೆ ಮಗ ನಾನು, ನನಗೆ ತಿಳ್ಕೊಳ್ಳೋ ಅಧಿಕಾರ ಇದೆ, ದಯವಿಟ್ಟು ಹೇಳಿ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ? ದೇವ್ರು ತಪ್ಪಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಕೊಂಡ್ರೆ ಖಂಡಿತವಾಗ್ಲೂ ಶಿಕ್ಷೆ ಕೊಡ್ತಾನೆ. ದೇವ್ರು ಏನ್ ಮಾಡಬೇಕು ಅನ್ನೋದನ್ನ ನಿರ್ಧರಿಸಿರ್ತಾನೆ. ನಿಮ್ಮ ಅಪ್ಪನ ಮಾತನ್ನ ಕೇಳುವುದಿಲ್ವಾ? ನನಗೆ ಪ್ರಶ್ನೆ ಮಾಡ್ತಿದ್ಯಾ? ಯಾವುದೇ ಕಾರಣಕ್ಕೂ ಏನು ಎಲ್ಲ ಸುಮ್ಮನೆ ಪ್ರಶ್ನೆ ಮಾಡಬೇಡ, ನಿಮ್ಮಪ್ಪ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೋಗ್ಬಿಡು ಅಂತ ಹೇಳಿದಾಗ ಕಿಟ್ಟಿ ಕೂಡ ಬೇಜಾರು ಮಾಡಿಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಕೋದಂಡವ್ರಿಗೆ ನನಗೆ ಯಾಕೋ ನಿಮ್ಮಮ್ಮಂಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅಂತ ಭಯ ಆಗ್ತದೆ, ನಿಮ್ಮಮ್ಮಂಗೊಮ್ಮೆ ಕಾಲ್ ಮಾಡು, ಜೊತೆಗೆ ಏನಾಗಿರ್ಬೋದು ಅಂತ ಹೆದರಿಕೆ ಆಗ್ತದೆ. ಇಲ್ಲಿ ರಾಮಾಚಾರಿ ಬೇರೆ ಕಿಟ್ಟಿಗೆ ಯಾವುದೇ ಕಾರಣಕ್ಕೂ ವಿಷಯ ಹೇಳಬಾರ್ದು, ಅವ್ನು ಬಂದರೆ ರಕ್ತಪಾತ ಆಗ್ಬಿಡುತ್ತೆ. ತಕ್ಷಣಕ್ಕೆ ಅವನು ಕೂಡ ಅಲ್ಲಿಗೆ ಹೊರಟು ಬಂದ್ಬಿಡ್ತಾನೆ. ರಕ್ತಪಾತ ಆಗೋದು ಇಷ್ಟ ಇಲ್ಲ, ಅದೇ ಕಾರಣಕ್ಕೆ ನೀವು ಅವನಿಗೆ ಹೇಳ್ಬೇಡಿ ಅಂತ ಹೇಳಿ ನನ್ನ ಹತ್ರ ಮಾತು ತಗೊಂಡಿದ್ದಾನೆ. ಹಾಗಾಗಿ ಮಾತಿಗೆ ಕಟ್ಟು ಬಿದ್ದು ನನ್ಗೆ ಏನ್ ಮಾಡ್ಬೇಕು ಅನ್ನೋ ಸ್ಥಿತಿನೇ ನನಗೆ ಗೊತ್ತಾಗ್ತಿಲ್ಲ, ಏನ್ ಮಾಡ್ಲಿ ನಾನು ಅಂತ ಅನ್ಕೊಂಡು ಬೇಜಾರು ಮಾಡ್ಕೊತಿದ್ರೆ ಅಷ್ಟರಲ್ಲಿ ರಾಮಾಚಾರಿ ಇಲ್ಲಿ ಕೋದಂಡ ಅವ್ರಿಗೆ ಮೆಸೇಜ್ ಹಾಕ್ತಾರೆ. ನಾನು ಕಾಲ್ ರಿಸೀವ್ ಮಾಡೋಕೆ ಆಗೋದಿಲ್ಲ, ಕಾಲ್ ರಿಸೀವ್ ಮಾಡೋ ಪರಿಸ್ಥಿತಿಲೂ ಕೂಡ ನಾವಿಲ್ಲ, ನಾವು ಬಂದಿರೋ ಕೆಲಸದಲ್ಲಿ ನಾವು ಸಿಕ್ಬಿದ್ದಿದ್ದೀವಿ, ಖಂಡಿತ ಎಲ್ಲ ಕೂಡ ಒಳ್ಳೇದೇ ಆಗತ್ತೆ, ಅದರಲ್ಲಿ ಏನಿಲ್ಲ, ಬಟ್ ಅಲ್ಲಿ ತನಕ ವೆಯ್ಟ್ ಮಾಡಬೇಕಷ್ಟೇ, ದಯವಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲ ರೀತಿ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಾಗೆ ಈ ಕಡೆ ನಾರಾಯಣಾಚಾರ್ಯಗಳಿಗೆ ಭಯ ಶುರುವಾಗುತ್ತೆ. ನಾರಾಯಣಾಚಾರ್ಯಗಳು ಕೋದಂಡವರು ಇಬ್ಬರು ಕೂಡ ಸೇರ್ಕೊಂಡಿದ್ದೆ ದೇವ್ರ ಮುಂದೆ ಇಲ್ಲಿ ಅಪಾಯದಿಂದ ಪಾರು ಮಾಡುವಂತ ಹೇಳಿ ಶ್ಲೋಕವನ್ನ ಹೇಳ್ತಿದ್ದಾರೆ. ಅಲ್ಲಿಗೆ ಕಿಟ್ಟಿ ಬಂದದೆ, ಏನಿದು ಅಪ್ಪ, ಯಾಕೆ ಶ್ಲೋಕನ ಹೇಳ್ತಿದ್ದಾರೆ, ಏನಾಗಿರ್ಬೋದು? ಯಾವಾಗಲೂ ಅಣ್ಣ ಹೇಳ್ತಿದ್ದ ಅಪ್ಪ ಏನಾದರೂ ಈ ರೀತಿ ಅಪಾಯ ಇದ್ರೆ ಈ ಶ್ಲೋಕನ ಹೇಳ್ತಾರೆ ಅಂತ. ಹಾಗಾಗಿ ಈ ಒಂದು ಶ್ಲೋಕ ಹೇಳ್ತಿದ್ರೆ ಏನಪ್ಪ ಮಾಡೋದು, ಮನೆಯವ್ರಿಗೆ ಅಪಾಯ ಆಗ್ಬಿಡ್ತಾ ಅಂತ ಕಿಟ್ಟಿ ಹೆದರ್ಕೋತಿದ್ದಾರೆ. ಅದರ ನಡುವೆ ಕೂಡ ಏನಪ್ಪ ಈ ರೀತಿ ಪೂಜೆ ಮಾಡ್ಕೊಂಡು ಕುತ್ಕೊಂಡ್ರೆ ಮನೆಯವ್ರು ಕಾಪಾಡೋಕ್ಕಾಗತ್ತಾ, ದಯವಿಟ್ಟು ಹೇಳಿ ಅಪ್ಪ ಅಂತ ಕಿಟ್ಟಿ ಕೇಳ್ಕೊತಾ ಇದ್ರು. ಅಲ್ಲಿ ಆ ಒಂದು ವ್ರತವನ್ನ ಭಂಗಗೊಳಿಸಬಾರ್ದು, ಶ್ಲೋಕವನ್ನ ನಿಲ್ಲಿಸಬಾರ್ದು ಅಂತ ಹೇಳಿ ಯಾವುದನ್ನ ಕಿವಿಗೆ ಹಾಕೊಳ್ದೆ ಕೋದಂಡ ಮತ್ತೆ ನಾರಾಯಣಾಚಾರ್ಯಗಳು ಏಕಾಗ್ರತೆಯಿಂದ ಮಂತ್ರವನ್ನ
ಕಥೆಯನ್ನ ಪಠಿಸ್ತಿದ್ದಾರೆ. ಅದರ ನಡುವೆ ಇತ್ತ ಕಡೆ ಒಳಗಡೆ ಬರ್ತಿದ್ದಾಗೆ ಸ್ಟೋರ್ ರೂಮ್ ಓಪನ್ ಇರುತ್ತೆ. ಆನಂದ್ ಮತ್ತೆ ಸಾವುಕಾರು ಅಣ್ಣಾಜಿ ಅವರು ಏನಿದು ಸ್ಟೋರ್ ರೂಮ್ ಲಾಕ್ ಆಗಿದೆ, ಒಳಗಡೆಯಿಂದ ಲಾಕ್ ಆಗಿದೆಯಲ್ಲ ಅಂತ ಅನ್ಕೋತಿದ್ದಾರೆ. ಮುರಾರಿ ಒಳಗಡೆಯಿಂದ ಲಾಕ್ ಮಾಡಿಬಿಡ್ತಾರೆ. ಮೊದಲು ಡೋರ್ನ ಓಪನ್ ಮಾಡು, ಯಾರೋ ಒಳಗಡೆಯಿಂದ ಕೂಡ ಲಾಕ್ ಹಾಕೊಂಡಿದ್ದಾರೆ, ಅದರ ಅರ್ಥ ಯಾರೋ ಒಳಗಡೆ ಬಂದಿದ್ದಾರೆ ಅನ್ನೋದು ಖಾತ್ರಿ ಅಂತ ಅಣ್ಣಾಜಿ ಹೇಳ್ತಿದ್ದಾರೆ. ತದನಂತರ ಆನಂದ್ ಡೋರ್ನ ಹೊಡೆದು ಒಳಗಡೆ ನುಗ್ಗೆ ಬಿಡ್ತಾರೆ. ಇತ್ತ ಕಡೆ ರಾಮಾಚಾರಿಗೆ ಭಯ ಶುರುವಾಗಿದೆ, ಮುರಾರಿ ಸಿಕ್ಕಿ ಬಿದ್ರೆ ಏನ್ ಮಾಡುದು ಅಂತ. ಆದ್ರೆ ಅಲ್ಲಿ ಮುರಾರಿ ಔಸ್ಕೊಂಡ್ಬಿಡ್ತಾರೆ. ಅಲ್ಲಿ ದ್ಯಾವಮ್ಮನ ನೋಡಿ ಶಾಕ್ ಆಗ್ತಿದ್ದಾರೆ. ಈ ಕಡೆ ಹೆಪ್ಸೋಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಎಚ್ಚರ ಆಗ್ತಿಲ್ಲ. ಹೊರಗಡೆ ಕರ್ಕೊಂಡು ಬನ್ನಿ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಮುರಾರಿ ಅಂತೂ ಅಲ್ಲಿ ಔಸ್ಕೊಂಡಿರೋರು ಎದ್ದೇಳ್ತಾರೆ. ತದನಂತರ ಇತ್ತ ಕಡೆ ಬಂದ್ರೆ ದೇವಮ್ಮಂಗೆ ನೀರಾಕಿ ಎಚ್ಚರ ಮಾಡಿದಾಗ, ಅಯ್ಯೋ ಅಣ್ಣಾಜಿ ನಾನು ನಿಮ್ಮನ್ನೋಸ್ಕರನೇ ನೋಡಕ್ ಬಂದೆ, ಎಂತ ಅನ್ಯಾಯ ಆಗ್ತಿತ್ತು ಗೊತ್ತಾ ಅಂದಾಗ, ಅವತ್ತು ಯಾಕೆ ನೀನು ಬಂದೆ ಅಂದಾಗ, ದೀಪಾವಳಿ ಹಬ್ಬದ ದಿನ ನನಗೊಂದು ವಿಷಯ ಗೊತ್ತಾಯ್ತು, ನಿಮ್ಮ ಮನೆಗೆ ಬಂದಿರೋ ಹೆಂಗಸು ವೇಷಧಾರಿಯಾಗಿ ರುಕ್ಮಿಣಿನ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿರೋಳು, ಅದೇ ವಿಷಯನ ಹೇಳ್ಬೇಕು ಅಂತ ಬಂದೆ. ಆದ್ರೆ ಈ ಪಾರು ಮತ್ತೆ ಹುಡುಗಿ ಎಲ್ಲ ಕೂಡ ಸೇರ್ಕೊಂಡು ನನ್ನ ತಲೆಗೆ ಹೊಡೆದು ಬಿಟ್ರು, ಪದೇ ಪದೇ ಬಂದು ಊಟ ತಿಂಡಿ ಕೊಟ್ಟು ಬದುಕಿಸ್ತಾ ಇದ್ರು ಅಂತೆಲ್ಲ ಹೇಳ್ತಿದ್ದಾರೆ. ನಂಬೇಕೋ ಬೇಡವೋ ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಏನ್ ಮಾಡಮ್ ಇದು ಡಾಕ್ಟರ್ ಅಮ್ಮ ಅಂತ ಅಣ್ಣಾಜಿ ಕೇಳ್ತಿದ್ರೆ, ಇಲ್ಲ ಇವರು ಸುಳ್ಳು ಹೇಳ್ತಿದ್ದಾರೆ, ಇವ್ರನ್ನ ನೋಡ್ತಿರೋದು ನಾನು ಇದೇ ಮೊದಲು ಅಂತ ಚಾರು ಹೇಳಿ ಎಸ್ಕೇಪ್ ಆಗ್ತಿದ್ದಾರೆ. ಆದ್ರೆ ಈ ಕಡೆ ಚಾರು ಏನು ಹೇಳಿ ಎಸ್ಕೇಪ್ ಆಗ್ತಿದ್ರೆ, ಈ ಕಡೆ ದೇವಮ್ಮ ಮಾತ್ರ ಸುಳ್ಳು ಹೇಳ್ತಿದ್ದಾಳೆ, ಇವಳನ್ನ ಮಾತ್ರ ನಂಬೇಡ, ನೀನು ಅನ್ನೋದು ಋಣ ಇದೆ, ನಾನು ಯಾಕೆ ನಿನಗೆ ಮೋಸ ಮಾಡಲಿ ಅಂತಿದ್ದಾರೆ. ಇದರ ನಡುವೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅತ್ತ ಕಡೆ ಸಂದೀಪ ಎಲ್ಲರೂ ಕೂಡ ರೌಡಿಗಳು ಮಾತಾಡ್ಕೊತಿದ್ದಾರೆ. ಒಳಗಡೆ ಹೋಗಿದ್ದು ದ್ಯಾವಮ್ಮನೆ ಇರಬೇಕು, ಹಾಗಿದ್ರೆ ಅವತ್ತು ದ್ಯಾವಮ್ಮ ಹೋಗಿದ್ರು, ಇವತ್ತು ಹೋಗಿದ್ದಾರೆ, ಏನೋ ಪಿತೂರಿ ಮಾಡ್ತಿರ್ಬೇಕು. ಅಣ್ಣಾಜಿಗೆ ಗೊತ್ತಾದ್ರೆ ಆ ಒಂದು ಬಿಂದುಕಿಂದನೇ ಅವ್ರ ಕಥೆನ ಮುಗಿಸ್ಬಿಡ್ತಾನೆ ಅಂತ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದರ ನಡುವೆ ಇಲ್ಲಿ ಚಾರು ಸಿಕ್ಬಿದ್ಲು ಅಂತ ಹೇಳಿ ಹೆದರ್ಕೊಂಡು ಚಾರಿ ಮತ್ತೆ ಜಾನಕಿ ಅಮ್ಮಂಗ್ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅತ್ತ ಕಡೆ ರುಕ್ಮಿಣಿ ಕೂಡ ಗಾಬರಿ ಆಗಿದ್ದಾಳೆ. ಆದ್ರೆ ರಾಮಾಚಾರ್ಯ ಚಾಣಾಕ್ಷತೆಯಿಂದ ಕೂಡ ಇಲ್ಲಿ ಚಾರುನ ಸೇಫ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ ಚಾರು ವಿರುದ್ಧವಾಗಿ ದ್ಯಾವಮ್ಮ ಏನೇ ಸಾಕ್ಷಿ ಹೇಳಿದ್ರು ಕೂಡ ಸಾಕ್ಷಿ ಬೇಕಲ್ವಾ, ಅದೇ ಕಾರಣಕ್ಕೆ ನನ್ನ ಹತ್ರ ಫೋಟೋ ಇದೆ ಅಂತ ಹೇಳಿ ಹೋಗಿ ಸ್ಟೋರ್ ರೂಮ್ಗೆ ಹೋಗಿ ಫೋಟೋ ತೊಗೊಂಡು ಬಂದು ತೋರಿಸ್ತಾರೆ. ಅದನ್ನು ನೋಡಿದೆ ಅಣ್ಣಾಜಿಗೂ ಕೂಡ ಶಾಕ್ ಆಗುತ್ತೆ. ಖಂಡಿತವಾಗ್ಲೂ ಇಲ್ಲಿ ಏನೋ ಆಗ್ತಿದೆ, ಖಂಡಿತವಾಗ್ಲೂ ನೀನೇ ಅಲ್ವಾ ಅವತ್ತು ಎಂಟ್ರಿ ಕೊಟ್ಟಿದ್ದು ದೀಪಾವಳಿ ಹಬ್ಬದಲ್ಲೂ, ಇವತ್ತು ಕೂಡ ಯಾಕೆ ಹೊಗೆ ಹಾಕಿ ಬಂದೆ ನೀನು, ಇಲ್ಲೇ ಗೊತ್ತಾಗ್ತದೆ ನೀನೇನೋ ಪಿತೂರಿ ಮಾಡ್ತಾ ಇದೆಯಾ ಅಂದಾಗ, ಇಲ್ಲ ನಾನು ಪಿತೂರಿ ಮಾಡ್ತಿಲ್ಲ, ಬೇರೆ ಯಾರೋ ಅಡುಗೆ ಮಾಡೋಕ್ ಬರೋರು ಬದಲಾಗಿ ಇವ್ರು ಏನೋ ಮಾಡಿಕೊಂಡು ಕಿತ್ತಾಪತಿ ಮಾಡಿ ಇಲ್ಲಿಗೆ ಬಂದಿದ್ದಾರೆ, ಜೊತೆಗೆ ಊರಿನ ಸರ್ವೆ ಬೇರೆಯವ್ರು ಮಾಡ್ತಿದ್ದಾರೆ, ಅವ್ರ ಜಾಗದಲ್ಲಿ ಇವ್ರು ಬಂದಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಿದ್ದಾರೆ ದೇವಮ್ಮ. ಇದರ ನಡುವೆ ಈ ಕಡೆ ಜಾನಕಿ ಅಮ್ಮ ಹೆದರ್ಕೋತಿದ್ರೆ ಏನೂ ಆಗೋದಿಲ್ಲ ಅಮ್ಮ, ಧೈರ್ಯವಾಗಿರು, ಎಲ್ಲ ಕೂಡ ಒಳ್ಳೇದೇ ಆಗತ್ತೆ ಅಂತ ಜಾನಕಿ ಅಮ್ಮಂಗೆ ಧೈರ್ಯ ಹೇಳ್ತಿದ್ದಾನೆ ರಾಮಾಚಾರಿ. ಈ ಕಡೆ ರಾಮಾಚಾರಿ ಪ್ಲಾನ್ ವರ್ಕ್ ಆಗಿದೆ. ಅಣ್ಣಾಜಿ ದ್ಯಾವಮ್ಮನ್ನೇ ಹೇಳಿ ಕೇಳಿ ಅಂತ ಅನ್ಕೊಂಡಿದ್ದೆ ಆಕೆಯನ್ನೇ ಮುಗಿಸೋದಕ್ಕೆ ಮುಂದಾಗ್ತಿದ್ದಾರೆ. ಹಾಗಿದ್ರೆ ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ ತಗೋಬಹುದು. ಅದ ಕಡೆ ಕಿಟ್ಟಿಗೆ ವಿಷಯ ಗೊತ್ತಾಗಿದೆ, ಖಂಡಿತವಾಗ್ಲೂ ಕೂಡ ಇದೇ ಊರಿಗೆ ಎಂಟ್ರಿ ಕೊಡ್ತಾನೆ. ಅದೇ ದಿನ ಕಿಟ್ಟಿ ಮತ್ತೆ ರುಕ್ಮಿಣಿಯ ಮದುವೆ ಕೂಡ ಜರುಗತ್ತೆ. ಆದರೆ ಹೇಗೆ ಏನು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.